ನಮಸ್ಕಾರ ಸ್ನೇಹಿತರೆ. ರಾಜಯೋಗಗಳಲ್ಲಿ ನಂಬರ್ 1. ಮುಂದಿನ 2.5 ವರ್ಷ ಈ 4 ರಾಶಿಗಳಿಗೆ ಶಿಷ್ಯರಾಜಯೋಗದಿಂದ ಮುಟ್ಟಿದ್ದೆಲ್ಲ ಚಿನ್ನ. ಹೌದು, ವೈದಿಕ ಜ್ಯೋತಿಷ್ಯದಲ್ಲಿ ಬರುವ ಪಂಚಮಹಾಪುರುಷ ಯೋಗಗಳಲ್ಲಿ ಶಿಷ್ಯರಾಜಯೋಗ ಅತ್ಯಂತ ಪ್ರಮುಖವಾದದ್ದು. ಇದು ಜನರ ಜೀವನವನ್ನು ಬದಲಾಯಿಸಬಲ್ಲ ಮಹಾಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ತುಲಾರಾಶಿ. ದೀರ್ಘಕಾಲೀನ ಫಲಗಳು. ಶನಿಯು ತುಲಾ ರಾಶಿಯಲ್ಲಿ ಉಚ್ಚನಾಗಿರುವುದರಿಂದ ಈ ರಾಶಿಯವರು ಶಿಷ್ಯರಾಜಯೋಗದ ಸಂಪೂರ್ಣ ಮತ್ತು ಗರಿಷ್ಠ ಫಲಗಳನ್ನು ಪಡೆಯಲಿದ್ದಾರೆ. ಅಧಿಕಾರ ಮತ್ತು ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಸರ್ಕಾರಿ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಮುಂದಿನ 2.5 ವರ್ಷಗಳಲ್ಲಿ ಹೊಸ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸುವ ಯೋಗವಿದೆ. ಎರಡನೆಯದಾಗಿ ಮಕರ ರಾಶಿ. ನಿಮ್ಮ ರಾಶಿಯ ಅಧಿಪತಿಯ ಶನಿ ಆಗಿರುವುದರಿಂದ ಈ ಯೋಗದ ಸಮಯವನ್ನು ನಿಜವಾದ ಸುವರ್ಣ ಕಾಲ. ನೀವು 7 ಶನಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಬಂದು ನೆಮ್ಮದಿ ಮತ್ತು ಬೆಳವಣಿಗೆಯನ್ನು ಕಾಣುತ್ತೀರಿ. ಅಧಿಕಾರ ಮತ್ತು ಗೌರವ. ದೀರ್ಘಕಾಲದಿಂದ ಪೂರ್ಣಗೊಳಿಸಲು ಸಾಧ್ಯವಾಗದೇ ದೊಡ್ಡ ಯೋಜನೆಗಳನ್ನು ಯಶಸ್ವಿಯಾಗಿ ಮುಗಿಸುತ್ತೀರಿ. ವ್ಯವಹಾರದಲ್ಲಿ ದೊಡ್ಡ ಹೂಡಿಕೆ ಮತ್ತು ಪಾಲುದಾರಿಕೆಯಿಂದ ಲಾಭವಾಗಲಿದೆ. ಶತ್ರುಗಳು ನಿಮ್ಮಿಂದ ದೂರ ಸರಿಯುತ್ತಾರೆ. ಮೂರನೆಯದಾಗಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿಯು ಶನಿ ಗ್ರಹವೇ. ನಿಮ್ಮ ರಾಶಿಯಲ್ಲಿ ಶಿಷ್ಯರಾಜಯೋಗವು ಬಲವಾಗಿರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಭಾರಿ ಆರ್ಥಿಕ ಲಾಭಗಳು ಸಿಗಲಿವೆ. ಸಮಾಜದಲ್ಲಿ ನಿಮ್ಮ ಮಾತಿಗೂ ಮತ್ತು ಕೆಲಸಕ್ಕೂ ಮೌಲ್ಯ ಹೆಚ್ಚಾಗುತ್ತದೆ. ಅಧಿಕಾರ ಮತ್ತು ಗೌರವ. ಹಲವು ವರ್ಷಗಳಿಂದ ಕಂಡಿದ್ದ ಸ್ವಂತ ಮನೆ ಮತ್ತು ಭೂಮಿ ಖರೀದಿಸುವ ಕನಸು ಈ ಸಮಯದಲ್ಲಿ ನನಸಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಲವು ಪಟ್ಟು ಹೆಚ್ಚಾಗಿ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಇನ್ನು 4ನೇದಾಗಿ ವೃಷಭ ರಾಶಿ. ದೀರ್ಘಕಾಲೀನ ಫಲಗಳು. ವೃಷಭ ರಾಶಿಯವರಿಗೆ ಶಿಷ್ಯರಾಜಯೋಗದ ಪ್ರಭಾವವು ಲಾಭ ಮತ್ತು ಕೇಂದ್ರ ಸ್ಥಾನಗಳಲ್ಲಿ ಬಲವಾಗಿರುತ್ತದೆ. ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಈಗ ದುಪ್ಪಟ್ಟು ಮನ್ನಣೆ ಮತ್ತು ಫಲ ಸಿಗಲಿದೆ. ಅಧಿಕಾರ ಮತ್ತು ಗೌರವ. ವ್ಯಾಪಾರದಲ್ಲಿ ಹೊಸ ಶಾಖೆಗಳನ್ನು ತೆರೆದು ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತೀರಿ. ಉದ್ಯೋಗದಲ್ಲಿರುವವರಿಗೆ ಸಹ ಉದ್ಯೋಗಿಗಳ ಸಹಕಾರದಿಂದ ನಿರೀಕ್ಷಿತ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಿಗಲಿದೆ. ಇತರ ರಾಶಿಗಳ ಸ್ಥಿತಿ ಏನು? ಮೇಲೆ ತಿಳಿಸಿದ 4 ರಾಶಿಗಳನ್ನು ಹೊರತುಪಡಿಸಿ ಇತರ ರಾಶಿಗಳಿಗೆ ಶಿಷ್ಯರಾಜಯೋಗದ ಪ್ರಭಾವ ಸಾಧಾರಣವಾಗಿರುತ್ತದೆ ಮತ್ತು ಹಂತವಾಗಿ ಫಲಗಳನ್ನು ನೀಡುತ್ತದೆ. ಆದರೂ ಶನಿ ನ್ಯಾಯದ ದೇವರು. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ಯಾವುದೇ ಕೆಲಸವನ್ನು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯಿಂದ ಮಾಡಿದರೆ ಇತರ ರಾಶಿಯವರು ಉತ್ತಮ ಯಶಸ್ಸನ್ನು ಪಡೆಯಬಹುದು. ಇದೇ ಥರ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.